ನಿಮ್ಮ ಮುಖ್ಯಮಂತ್ರಿಗಳನ್ನ, ಆಮೇಲೆ ಅದಾದ ನಂತರವೇ ನೀವು ಇಂಡಿ ಮೈತ್ರಿಕೂಟ ಜೊತೆ ಹೋಗ್ತೀರಿ, ಅದು ಹೆಂಗಾಗತ್ತೆ? ಇದು ಓಕೆನಾ? ನನ್ನ ಪ್ರಶ್ನೆ ಉತ್ತರ ಕೊಡಿಬೇಕಿದ್ರೆ. ಅದಾದ್ಮೇಲೆ ಯಾವಾಗ ಕಾಂಗ್ರೆಸ್ ಹೋರಾಟ ಶುರು ಮಾಡ್ತು ಭ್ರಷ್ಟಾಚಾರ ಆಗಿದೆ ಅಂತೇಳಿ, ಇವ್ರೇನ್ ಮಾಡಿದ್ರು, ಅದೇನು ಪಾಲಿಸಿ ತಂದಿದ್ರಲ್ಲ ಪಾಲಿಸಿನ ಕ್ಯಾನ್ಸಲ್ ಮಾಡ್ಬಿಟ್ರು. ಬಿಜೆಪಿ ಪಾತ್ರ ಇರಲಿಲ್ಲ ಸ್ವಾಮಿ, ಪಾಲಿಸಿ ಕ್ಯಾನ್ಸಲ್ ಮಾಡಿದ್ರಿ. ನೀವು ಸ್ವಚ್ಛರಾಗಿದ್ರೆ ಇದಾಗಿದ್ರೆ ನೀವು ಅದನ್ನೇ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗ್ತೀರಿ. ಅದಾದ್ಮೇಲೆ ಈ ಕೇಜ್ರಿವಾಲ್ ಅವರ ಬಂಧನ ಆಯ್ತು. ಅಷ್ಟೊಳಗಡೆ ಈಗ ಬರ್ತಾ ಇರುವಂತ ಒಂದು ಬ್ರೇಕಿಂಗ್ ನ್ಯೂಸ್ ತಗೊಳ್ಳಿ. ಆಪ್ನ ಅಗ್ರ ನಾಯಕನಿಗೆ ಪ್ರತಿ ಸುತ್ತಲೂ ಕೂಡ ಹಿನ್ನಡೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ಗೆ ಪ್ರತಿ ಸುತ್ತಲೂ ಕೂಡ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಕೇಜ್ರಿವಾಲ್ ವಿಫಲರಾಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು. ಆಪ್ನ ಅಗ್ರ ನಾಯಕ ಅವರೊಬ್ಬರೇ ಅಲ್ಲ, ಪ್ರಮುಖ ಮೂವರು ಕೂಡ ಮನೀಶ್ ಸಿಸೋಡಿಯಾ ಸೇರಿದಂತೆ ಏನಾದ್ರೂ ಬಿಜೆಪಿ ಆಮ್ ಆದ್ಮಿ ಮತ್ತೆ ಬಂದರೆ ಅರವಿಂದ್ ಕೇಜ್ರಿವಾಲ್ ಅವರೇ ಮುಖ್ಯಮಂತ್ರಿ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅವರಿಗೆ ಹಿನ್ನಡೆ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅವರಿಗೆ ಬೇಲ್ ಕೊಡಬೇಕಾದ್ರೆ ನೀವು ಇದಕ್ಕೆ ಬರಂಗಿಲ್ಲ, ಸಿಎಂ ಸೆಕ್ರೆಟರಿಯೇಟ್ ಗೆ ಬರಂಗಿಲ್ಲ ಅಂತ, ಸರ್ಕಾರಿ ಕಚೇರಿಯಲ್ಲಿ ಯಾವುದೇ ಫೈಲ್ ಗಳನ್ನ ಸೈನ್ ಮಾಡಂಗಿಲ್ಲ, ನೀವು ಸೆಕ್ರೆಟರಿಯೇಟ್ ಒಳಗಡೆ ಬರಂಗಿಲ್ಲ. ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಇತಿಮಿತಿಗಳ ಜೊತೆಗೆ ಅವರಿಗೆ ಜಾಮೀನು ಸಿಕ್ಕಿರೋ ಕಾರಣಕ್ಕಾಗಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಆಗೋದಿಲ್ಲ. ಆದರೆ ಅಲ್ಲಿರುವಂತ ಜನಮಾನಸಲ್ಲಿ ಈಗಲೂ ಕೂಡ ಇದು ಕ್ಲಿಯರ್ ಆದ ತಕ್ಷಣ ಈಗ ಯಾವ ತರ ಸೊರೇನ್ ಅವರು ವಾಪಸ್ ಮುಖ್ಯಮಂತ್ರಿ ಆದ್ರೂ ಅಂತ ಒಂದು ನಿರೀಕ್ಷೆಗಳು. ಅತಿಶಿ ಮುಖ್ಯಮಂತ್ರಿ ಆಗಿರ್ತಾರೆ. ಆದರೆ ವೆರಿ ಫಸ್ಟ್ ಟೈಮ್ ಇವತ್ತು ಬಿಜೆಪಿ 2008 ನಂತರ 2008ರಲ್ಲಿ 32 ಸ್ಥಾನಗಳನ್ನು ಗಳಿಸಿತ್ತು ಬಿಜೆಪಿ. ಈಗ 43 ಸ್ಥಾನಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹಿನ್ನಡೆ ಆಗ್ತಾ ಇದೆ. ಅಲ್ಲಿ ಪರ್ವೇಶ್ ವರ್ಮಾ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನ್ಯೂಡೆಲ್ಲಿ ಕ್ಷೇತ್ರದಲ್ಲಿ. ಅತಿಶಿ ಅವರಿಗೆ ಹಿನ್ನಡೆ ಆಗಿದೆ. ಅಲ್ಲಿ ರಮೇಶ್ ಬಿದೋರಿ ಬಿಜೆಪಿಯಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 27 ವರ್ಷಗಳ ನಂತರ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಯಾಕಂದರೆ 13 ವರ್ಷಗಳ ಹಿಂದೆ ಕಾಂಗ್ರೆಸ್ ಅಲ್ಲಿ ಅಧಿಕಾರದಲ್ಲಿತ್ತು. ಶೀಲಾ ದೀಕ್ಷಿತ್ 3 ಬಾರಿ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಭಾಳ ಒಳ್ಳೆ ಫೇಸ್ ಅವರು ಶೀಲಾ ದೀಕ್ಷಿತ್. ಬಿಜೆಪಿ 1 ಬಾರಿ ಅಧಿಕಾರಕ್ಕೆ ಬಂದಾಗ 3 ಮುಖ್ಯಮಂತ್ರಿಗಳಾಗಿದ್ದರು. ಅಲ್ಲಿ ಸುಷ್ಮಾ ಸ್ವರಾಜ್ ಆಗಿದ್ದರು, ಮದನ್ಲಾಲ್ ಖುರಾನ ಆಗಿದ್ದರು, ಆಮೇಲೆ ಸಾಹಿಬ್ ಸಿಂಗ್ ವರ್ಮಾ ಆಗಿದ್ದರು. ಸೊ ಇಂಥದ್ದೆಲ್ಲ ಆಗಿತ್ತು ಅಲ್ಲಿ. ಸೊ ಹಾಗಾಗಿ ನರೇಂದ್ರ ಮೋದಿ ಅವರ ನಂತರ ದಿಲ್ಲೇಲಿಯಾ ಅಂತ ಆಗತ್ತೆ ಗೊತ್ತಿಲ್ಲ, ನಾನು ಅವತ್ತಿಂದ ಕೇಳ್ತಾ ಇದ್ದೀನಿ. ನರೇಂದ್ರ ಮೋದಿ ಅಂತ ನಾಯಕರಿಗೆ ಇದ್ದೇ ಇರ್ತದೆ. ಇಂಡಿಯಾ ಗೆದ್ದಿದ್ದೀನಿ, ಡೆಲ್ಲಿ ಗೆದ್ದಿಲ್ಲ ಅಂತಂದ್ರೆ ಹೆಂಗಪ್ಪ, ಇದ್ದೇ ಇರ್ತದೆ. ಆಮ್ ಆದ್ಮಿ ಪಾರ್ಟಿಗೆ ಅತಿ ದೊಡ್ಡ ಆಘಾತ ಅಂತೆ. ದೆಹಲಿಯ 36 ಕ್ಷೇತ್ರಗಳಲ್ಲೂ ಕೂಡ ಸೋಲಿನ ಸುರಿಮಳೆ, ಸತತವಾಗಿ ಸೋಲಿನ ಅನುಭವ ಆಗ್ತಾ ಇದೆ ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿಗಳಿಗೆ. ಪ್ರಮುಖವಾಗಿ ಅತಿಶಿ, ಮತ್ತೊಂದು ಕಡೆ ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್ ಘಟಾನುಘಟಿ ನಾಯಕರ ಹಿನ್ನಡೆ ಕಾಯ್ದುಕೊಂಡಿದ್ದಾರೆ ಅನ್ನೋದು ಬಹಳ ಆಘಾತ ಈ ಮಟ್ಟಿಗೆ ಈ ಕ್ಷಣಕ್ಕೆ ಆಮ್ ಆದ್ಮಿ ಪಾರ್ಟಿಗೆ. ಮನಸ್ಸಿಗೆ ನಾನು ಸಮೀಲ ಬಳಿಗೆ ಹೋಗ್ತೀನಿ. ನೋಡಿ ಸರ್, 15 ವರ್ಷಗಳಿಂದ ಬಹಳ ಟಕ್ಕರ್ ಕೊಟ್ಟು ಅಲ್ಲಿ ರಾಜಕೀಯವನ್ನು ಮಾಡಿದ್ದಾರೆ. ಆಮೇಲೆ ಈಗಲೂ ಕೂಡ ಅಲ್ಲಿ ರಾಜಕೀಯದಲ್ಲಿ ಏನಾಗುತ್ತೋ, ನಮಗೆ ಬಿಜೆಪಿಯವರು ಬಿಜೆಪಿಯೇ ಜಯ ಅಂತಿರ್ತಾರೆ, ಕಾಂಗ್ರೆಸ್ ಅವರು ಕಾಂಗ್ರೆಸ್ಸೇ ಜಯ ಅಂತಿರ್ತಾರೆ, ಆಮ್ ಆದ್ಮಿಯವರು ಆಮ್ ಆದ್ಮಿ ಜಯ ಅಂತಿರ್ತಾರೆ. ಆದರೆ ನಮ್ಮಂಥ ಪತ್ರಕರ್ತರಿಗೆ ಹೇಗಿರುತ್ತಂದರೆ ಒಳ್ಳೆ ನಾಯಕರು ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಈ ಜ್ಯೋತಿ ಬಸು ಅನ್ನೋಂಥ ನಾಯಕರಿದ್ದರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ, ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಅವ್ರದ್ದೊಂದು ಸ್ಟೈಲ್ ಇತ್ತು. ಹೆಂಗೆ ಅಂತಂದರೆ, ಪರಿಪೂರ್ಣವಾದಂಥ ಬಹುಮತ ಇದ್ದರೂ ಕೂಡ ಯಾರಾದರೂ ಒಬ್ಬ ಪಕ್ಷೇತರವಾಗಿ ಗೆದ್ದು ಬಂದರೆ ಅವರು ಕ್ಯಾಬಿನೆಟ್ಗೆ ಸೇರಿಸ್ಕೊತಾ ಇದ್ರು. ಅದರ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮೆಲ್ಲರನ್ನ ಒಡೆದಾಕ್ಬಿಟ್ಟು ಇವ ಬಂದಿದ್ದಾನೆ ಅಂತಂದ್ರೆ ಇವನ ಹತ್ರ ಏನೋ ಒಂದಿದೆ, ಇವನ ಹತ್ರ ಏನೋ ಇದೆ, ಆಮೇಲೆ ಇವನು ಸಮಾಜಕ್ಕೆ ಬೇಕು ಅಂತ ನಮ್ಮ ಸಮಾಜಮುಖಿ ಬ್ರಾಡ್ ಆಗಿ ಥಿಂಕ್ ಮಾಡಬೇಕಾಗತ್ತೆ. ಅದು ಸಣ್ಣತನಗಳನ್ನು ಮೀರಿ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಈಗ ಈ ಅಂಬೇಡ್ಕರ್ ಅವರ ವಿಚಾರಕ್ಕೆ ಅವರನ್ನ ಕಾನೂನು ಮಂತ್ರಿ ಮಾಡಿ ಅಂತ ಹೇಳುವಾಗಲೂ ಕೂಡ ನೆಹರು ಅವರು ವಿರೋಧ ಮಾಡಿದಾಗ ಮಹಾತ್ಮ ಗಾಂಧಿ ಒಂದು ಮಾತನ್ನು ಹೇಳ್ತಾರೆ, ಸ್ವಾತಂತ್ರ್ಯ ಬಂದಿರೋದು ದೇಶಕ್ಕೆ, ಕಾಂಗ್ರೆಸ್ಗಲ್ಲಪ್ಪ ತರುವಂತ ಒಂದು ಮಾತನ್ನು ಹೇಳ್ತಾರಂತೆ. ನಾನು ಕೇಳ್ತಿರೋದು ಸರ್, ಈ ತರ ಒಂದು ವೇಳೆ ಇದುವೇ ನಿಜ ಆದರೆ ಆಮ್ ಆದ್ಮಿಗೆ ಈ ತರ ಹಿನ್ನಡೆ ಆಗೋದಕ್ಕೆ ಏನು ಕಾರಣ? ಇಲ್ಲ, ನೀವು ಟ್ರೆಂಡ್ ನ ಗಮನಿಸಿದ್ರೆ ಆಂಟಿ ಇನ್ಕಂಬೆನ್ಸಿ ನಿಖರವಾಗಿ ಕಾಣ್ತಿದೆ. ಆಂಟಿ ಇನ್ಕಂಬೆನ್ಸಿ ಗಣನೀಯವಾಗಿ ಎದ್ದು ಕಾಣ್ತಿದೆ. ನೀವು ಟ್ರೆಂಡ್ ಅಲ್ಲಿ ಗೊತ್ತಾಗ್ತಾ ಇದೆ. ಒಂದು ಎರಡನೇದು, ಅವರ ಸಾಲಿಡ್ ವೋಟ್ ಬ್ಯಾಂಕ್ ವುಮೆನ್ ಅಂಡ್ ಮಿಡಲ್ ಕ್ಲಾಸ್. ಆಯ್ತಾ, ವುಮೆನ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸರಿಸುಮಾರು 53% ವುಮೆನ್ ಆಮ್ ಆದ್ಮಿ ಪಾರ್ಟಿಗೆ ಸಪೋರ್ಟ್ ಅನ್ನು ಮಾಡಿದ್ರು. ಮತ್ತೆ ಬಿಜೆಪಿ 35% ವುಮೆನ್ ಕಳೆದ ಅದಕ್ಕೆ ಅವರ ಉಚಿತ ಬಸ್ ಪ್ರಯಾಣ ಮತ್ತಿತರ ಸ್ಕೀಮ್ಸ್ ಇದೆಯಲ್ಲ, ಅವು ಸೂಪರ್ ಹಿಟ್ ಯೋಜನೆಗಳಾಗಿದ್ವು. ಆದರೆ ಈ ಬಾರಿ ಆ ಮಹಿಳಾ ಮತದಾರರನ್ನ ಸೆಳೆದು ಅದನ್ನ ಇಟ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹಿನ್ನಡೆಯನ್ನ ಕಾಣ್ತಾ ಇದೆ. ಆಮೇಲೆ ಮಿಡ್ಲ್ ಕ್ಲಾಸು
ಮಿಡ್ಲ್ ಕ್ಲಾಸ್ ಒಂಥರ ಡಿಸಿಸಿವ್ ಫ್ಯಾಕ್ಟರ್ಸ್ ದೆಹಲಿನಲ್ಲಿ. 67.12% ಮಿಡ್ಲ್ ಕ್ಲಾಸ್ನವರಿದ್ದಾರೆ. ಆ ಮಿಡ್ಲ್ ಕ್ಲಾಸ್ ನಲ್ಲಿ ಅವರು ಬಿಜೆಪಿ ಕಡೆ ಸ್ವಲ್ಪ ಡಿವೇಟ್ ಆಗಿದೆ. ಅದಕ್ಕೆ ಸೆಂಟ್ರಲ್ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದಂತಹ ಇನ್ಸೆಂಟಿವ್ ಕೂಡ ನಮಗೆ ಇದೆ ಅಂತ. ಓಕೆ, ಕೇಜ್ರಿವಾಲ್ಗೆ 7,000 ಮತಗಳ ಹಿನ್ನಡೆ. ಇದು ಬಹಳ ಹತ್ರ ಬಂದಂಗೆ ಕಾಣ್ತಾ ಇದೆ. ನವದೆಹಲಿ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ. 7,000 ಮತ ಅಂದ್ರೆ ಸಣ್ಣ ಮತ ಅಲ್ಲ, ತುಂಬಾ ಸಣ್ಣ ಕ್ಷೇತ್ರ. ಒಂದು 70-75 ಸಾವಿರ ವೋಟ್ಗಳು. ಒಳ್ಳೆ ಲೀಡು, ಅಪೋಸಿಷನ್ಗೆ ಒಳ್ಳೆ ಲೀಡ್, ಬಹಳ ಒಳ್ಳೆ ಲೀಡ್. 7,000 ಕ್ಷೇತ್ರ ಅಂದ್ರೆ ವೀಕ್ಷಕರೇ, ದೀಕ್ಷಿತ್, ಸಂದೀಪ್ ದೀಕ್ಷಿತ್, ರಮೇಶ್ ವರ್ಮಾ ಲೀಡಲ್ಲಿದ್ದಾರೆ. ಆಮೇಲೆ ಮೂವರು ಒಬ್ಬರು ಮಾಜಿ ಮುಖ್ಯಮಂತ್ರಿ, ಇನ್ನಿಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು, ವರ್ಮಾ ಅಂಡ್ ಸಂದೀಪ್ ದೀಕ್ಷಿತ್, ಶೀಲಾ ದೀಕ್ಷಿತ್ ಅವರ ಪುತ್ರ ಕಾಂಗ್ರೆಸ್ನಿಂದ, ಸಾಹೇಬ್ ಸಿಂಗ್ ವರ್ಮಾ ಮುಖ್ಯಮಂತ್ರಿ ಆಗಿದ್ದಂಥವರು, ಅವರ ಪುತ್ರ ಪರ್ವೇಶ್ ವರ್ಮಾ ಅವರು. ಅದು ಕೂಡ ನೋಡಿ ಎಂಥ ಟಕ್ಕರು ಅಂತಂದರೆ, ಬಹುಶಃ ಯಾರು ಅಂದರೆ ಪಕ್ಷ ಬಂದಿದ್ರು ಕೂಡ ಇವರುಗಳೇ ಮುಖ್ಯಮಂತ್ರಿ ರೇಸಲ್ಲಿ ಇರ್ತಾ ಇದ್ರೆ ಮೂವರು ಕೂಡ. ನವದೆಹಲಿ ಕ್ಷೇತ್ರದಲ್ಲಿ 7,000 ಮತಗಳ ಅಂತರದಿಂದ ಒಂದೊಂದು ಈ ಬ್ಯೂಟಿ ಆಫ್ ಡೆಮಾಕ್ರಸಿ ನೋಡಿ. ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರು ನಿಂತಾಗ ಅವರ ವಿರುದ್ಧ ನೇರವಾಗಿ ಹೋಗಿ ಇದೇ ಅರವಿಂದ್ ಕೇಜ್ರಿವಾಲ್ ಅವರು ಸ್ಪರ್ಧೆ ಮಾಡ್ತಾರೆ, ಸೋಲ್ತಾರೆ, ಅದು ಬೇರೆ ವಿಚಾರ. ಆದರೆ ಅದೊಂದು ಕೊಡುವಂಥ ಸಂದೇಶ ಇದೆಯಲ್ಲ, ಅದು ವಿಶೇಷ. ಈ ಬಾರಿ ಅದನ್ನು ವರ್ಮಾ ಅವರು ಮಾಡಿದ್ದಾರೆ. ಅದೇ ಒಂದು ಟಕ್ಕರ್ ಕೊಟ್ಟು 3 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಹೋಗಿ ಸೆಣಸಾಡೋದು ಅಂತಂದರೆ ಅದು ಸುಲಭದ ಮಾತಲ್ಲ. ಆದರೆ 7,000 ಮತಗಳ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ. ನೀವು ನೋಡಿ 7,000 ಮತಗಳ ಹಿನ್ನಡೆ, ಅಲ್ಲೊಂದು 70-75 ಸಾವಿರ ವೋಟ್ ಇರುತ್ತೆ. ದೊಡ್ಡ ಸ್ವಿಂಗ್ ಕಾಣ್ತಾ ಇದೆ. ಹೌದು, ಕಾಂಗ್ರೆಸ್ ಇದು ಆಮ್ ಆದ್ಮಿ ಪಾರ್ಟಿಯಿಂದ ಸರಿಸುಮಾರು ಒಂದು 8% ಎಷ್ಟಾದರೂ ದೊಡ್ಡ ಪ್ರಮಾಣದಲ್ಲಿ ಸ್ವಿಂಗು ಬಿಜೆಪಿ ಕಡೆ ಆಗಿದೆ. ಮತ್ತೆ ಒಂದು 2-3%, 4% ವರೆಗಿನ ಸ್ವಿಂಗು ಕಾಂಗ್ರೆಸ್ ಕಡೆ ಆಗಿದೆ. ಹೀಗಾಗಿ ಆವರೇಜ್ ಒಂದು 10% ಆಫ್ ಸ್ವಿಂಗು ಕಮ್ಮಿ ಆಗಿದೆ. ಅದು ಕರೆಕ್ಟ್ ಆಗಿದ್ರೆ ಅರವಿಂದ್ ಕೇಜ್ರಿವಾಲ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, 10% ವೋಟ್ ನಮಗೆ ಕಡಿಮೆ ಆಗಬಹುದು ಅಂತ ಅವರು ಹೇಳಿದ್ರು. ಆದರೆ ಅದನ್ನು ಹೇಳಿದ ರೀತಿ ಬೇರೆ ಇತ್ತು ಅವರು. ಆದರೆ ನೀವು ಹೇಳ್ದಂಗೆ ಒಂದು 6-7% BJP ಕಡೆಗೂ 3% ಕಾಂಗ್ರೆಸ್ ಕಡೆಗೂ ವಾಲ್ದಂಗೆ ಕಾಣ್ತಾ ಇದೆ. 10% ವೋಟನ್ನು ಕಳ್ಕೊಂಡಿದ್ದಾರೆ. ನೀವು ಯಾವ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಅಧಿಕಾರಕ್ಕೆ ಬಂದಿದ್ರೋ, ನಿಮ್ಮ ಬದ್ಧತೆಯನ್ನು ಕಾಪಾಡಿಕೊಳ್ಳದೇ ಇದ್ದರೆ ಜನಗಳು ಯಾವ ರೀತಿ ಚೇಂಜ್ ಆಗ್ತಾರೆ ಅನ್ನೋದಕ್ಕೆ ಆಮ್ ಆದ್ಮಿ ಪಾರ್ಟಿ ಒಂದು ದೊಡ್ಡ ಉದಾಹರಣೆ ಆಗುತ್ತೆ. ಆಮ್ ಆದ್ಮಿ ಪಾರ್ಟಿ ಬಂದಾಗ ಯಾರೇ ಆಗಿರಲಿ ಅದನ್ನು ಒಂದು ಕಾಪಿ ಮಾಡುವಂಥ ಪ್ರಯತ್ನಗಳು ಒಂದು ಸಣ್ಣ ಮಟ್ಟದಲ್ಲಿ ಆಯಿತು. ಇದನ್ನು ನಾವು ತರಬೇಕು ಅಂತ. ಅದು BJP ಆಂತರಿಕವಾಗಿರ್ಬೋದು, ಕಾಂಗ್ರೆಸ್ ಆಂತರಿಕವಾಗಿ ಕೂಡ ಇದ್ದಿರ್ಬೋದು. ಆದರೆ ಈ ಥರದ ಸೋಲಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಪ್ರತಿಯೊಬ್ಬರಿಗೂ ಕೂಡ. ನೀವು ನಿಮ್ಮ ಬದ್ಧತೆಯನ್ನು, ಯಾಕಂದರೆ ಆಗ ನಮಗೆ ಅರ್ಥ ಆಗುತ್ತೆ. 15 ವರ್ಷ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ, ಮತ್ತೆ 15 ವರ್ಷದ ರೇಸಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಆ ಬದ್ಧತೆಯನ್ನು ಪ್ರದರ್ಶಿಸಬೇಕು. ಮೊದಲನೇ ಬಾರಿಗೆ ಅನೌನ್ಸ್ ಮಾಡಿದಾಗ ಇವ್ರು ಎಚ್ಚೆತ್ಕೊಳ್ಳಿಲ್ಲ ಬೇರೆ ಪಾರ್ಟಿ. ಹೌದು. ಈ ಬಾರಿ 2,100 ರೂಪಾಯಿ ನಾನು ಮಹಿಳೆಯರಿಗೆ ಕೊಡ್ತೀನಿ, 2,500 ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಹೀಗಾಗಿ ಅದು ಈ ಫ್ರೀ ಬೀಸ್ ಅನೌನ್ಸ್ಮೆಂಟ್ ಜನಸಾಮಾನ್ಯರ ಮೇಲೆ ಮಾಡುವ ಮೋಡಿಯ ಪ್ರಭಾವ ಕಮ್ಮಿ ಆಗ್ತಾ ಇದೆ. ಎಲ್ಲರೂ ಅದನ್ನೇ ಅನೌನ್ಸ್ ಮಾಡಿದಾಗ ಹೊಸದೇನೋ ಬೇಕಾಗಿದೆ. ಇನ್ನೊಂದೇನಂದ್ರೆ ನ್ಯೂ ಡೆಲ್ಲಿ ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂಡ್ರೆ ನಮ್ದೇ ಸೆಕ್ರೆಟರಿಯೇಟ್ ಇದೆ, ಪಾರ್ಲಿಮೆಂಟ್ ಇದೆ, ಇವೆಲ್ಲ ಇರ್ತಕ್ಕಂಥ ಹೃದಯ ಭಾಗ. ಇಲ್ಲಿ ಇರ್ತಕ್ಕಂಥದ್ದು 2 ವರ್ಗದ ಜನ, ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಅಥವಾ ಮಿಡ್ಲ್ ಕ್ಲಾಸು, ಮತ್ತೊಂದು ಸ್ಲಮ್ಗಳು. ಅಂದರೆ ಯಾವ ಕೋರ್ ವೋಟರ್ ಬೇಸ್ ಇತ್ತು ಆಮ್ ಆದ್ಮಿ ಪಾರ್ಟಿಗೆ, ಮಧ್ಯಮ ವರ್ಗ ಮತ್ತು ಸ್ಲಮ್ ಜನ, ಇವೆರಡೇ ಇರ್ತಕ್ಕಂಥ ಕ್ಷೇತ್ರ ಅದು. ಹಾಗಾಗಿ ತುಂಬ ಸೇಫ್ ಆಗಿತ್ತು ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ. ಇವತ್ತೇನಾಗಿದೆ, ಮಿಡ್ಲ್ ಕ್ಲಾಸು ಕೂಡ ಬೇಜಾರ ಹೋಗಿದ್ದಾರೆ ಇವ್ರ ಮೇಲೆ. ಜೋಪಟ್ಪಟ್ಟಿ ಜನ ಏನು ಫ್ರೀ ಬೀಸ್ ಒಳಗಡೆ ಅವ್ರಿಗೆ ಏನು ಬರ್ತಿತ್ತು, ಇವತ್ತು ಆ ಫ್ರೀ ಬೀಸ್ಗಳಿಗೆ ಬೇರೆ ಕಡೆ ಹೋಗ್ತಿದೆ. ಮತ್ತು ಇನ್ನೊಂದು ನೋಡಿ, ಫ್ರೀ ಬೀಸ್ ತಲುಪದೇ ಇರೋದು ಕೂಡ ಆಮ್ ಆದ್ಮಿ ಪಾರ್ಟಿ ಇವತ್ತು ಅಧೋಗತಿಗಳಿದೆ. ಯಾಕೆ ಅಂತ ಹೇಳಿದ್ರೆ, ಪರಮೇಶ್ ವರ್ಮಾ ಒಂದು ಮಾತಾಡಿದ್ರು, ಯಾರ್ಯಾರು ದಿಲ್ಲಿ ಜನಗಳಿಗೆ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಸಿಗ್ತಿದೆ ಅವರೆಲ್ಲ ಆಮ್ ಆದ್ಮಿ ಪಾರ್ಟಿ ಓಟ್ ಹಾಕಿ, ಯಾರ್ಯಾರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಸಿಕ್ತಿಲ್ಲ ಅವ್ರು BJP ಓಟ್ ಹಾಕಿ ಅಂತೇಳಿ. ಇದೇನು ರಿಸಲ್ಟು? ಮೊದಲನೇದು. ಎರಡನೇದು, ಇವರು 2,100 ರೂಪಾಯಿ ಹೆಣ್ಮಕ್ಳು ಕೊಡ್ತೀವಿ ಅಂತ ಹೇಳಿದ್ರು. ಪಂಜಾಬಲ್ಲಿ 2022 ಎಲೆಕ್ಷನಲ್ಲಿ ಇವ್ರು ಘೋಷಣೆ ಮಾಡಿದ್ದೇನು, 18 ವರ್ಷ ತುಂಬಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ 1,000 ರೂಪಾಯಿ ಕೊಡ್ತೀವಿ ಅಂತೇಳಿ. 3 ವರ್ಷ ಆಯಿತು, 1 ರೂಪಾಯಿ ಕೊಟ್ಟಿಲ್ಲ. ನೀವು 1,000 ರೂಪಾಯಿ ಕೊಡೋಕ್ಕಾಗಿಲ್ಲ, ಇಲ್ಲಿ 2,100 ಕೊಡ್ತೀವಿ ಅಂತ ಕೇಳಿದ್ರು. ಇದೊಂದು ಅವರಿಗೆ ಭಾಳ ದೊಡ್ಡ ಹೊಡೆತ ಇತ್ತು. ಫ್ರೀ ಬಿಲ್ ಕೊಟ್ಟಿದ್ದೀವಿ. ಮೂರನೇದು ಏನಂತ ಹೇಳಿದ್ರೆ, ಏನು ಪೂರ್ವಾಂಚಲಿ ವೋಟರ್ಸ್ ಇದ್ರು, ಅವರು ಕೊರೋನಾ ಸಂದರ್ಭದಲ್ಲಿ ಅನುಭವಿಸಿದ್ದು ಭಾಳ ನೋವು ಇದಾಗೋಗಿತ್ತು ಅವ್ರಿಗೆ. ಆ ಟೈಮಲ್ಲಿ ಅವನ್ನೆಲ್ಲ ಬಿಟ್ಬಿಟ್ಟು ಓಡಿಸಿದ್ದು, ವಾಪಸ್ ರಾಜ್ಯಗಳಿಗೆ ಕಳಿಸಿದ್ದು, ಇಲ್ಲಿ ಒದ್ದಾಡಿದ್ದು, ಇವೆಲ್ಲವೂ ಕೂಡ ಭಾಳ ಬಂದಿತ್ತು ಅವಾಗ. ಅರವಿಂದ್ ಕೇಜ್ರಿವಾಲ್ ಅವ್ರು ಮಾತಾಡಿದ್ರು, ಪಬ್ಲಿಕ್ ಮಾತಾಡ್ತಾ, 500 ಲೇಖೆ ಆತೆ ಹೈ, 5 ಲಾಖ ಇಲಾಜ್ ಲೇಖೆ ಜಾತೆ ಹೈ ಅಂತೇಳಿ. 500 ರೂಪಾಯಿ ಇಟ್ಕೊಂಡ್ಬರ್ತಾರೆ, 5 ಲಕ್ಷದೆಲ್ಲ ಇದನ್ನು ತೊಗೊಂಡು ಹೊರಟಾಗ್ತಾರೆ ಅಂತೇಳಿ. ಇವೆಲ್ಲವೂ ಕೂಡ ಪೂರ್ವಾಂಚಲಗಳ ಮನಸ್ಸೊಳಗಡೆ ಇತ್ತು. ಜೊತೆಗೆ
ಯಾವ ಮಿಸ್ಟರ್ ಕ್ಲೀನ್ ಅಂತಕ್ಕಂಥ ಒಂದು ಇಮೇಜಲ್ಲಿ ಎಲೆಕ್ಷನ್ ನಿಂತಿದ್ದು, ಈವನ್ 20 ಎಲೆಕ್ಷನ್ ನಿಂತವಲ್ಲ ಅಷ್ಟೇನೆ ಮಿಸ್ಟರ್ ಕ್ಲೀನ್ ಅಂತ ನಿಂತಿದ್ದಲ್ಲ, ಅದು ಈ ಸರಿ ಧೂಳಿಪಟ ಆಗೋಯ್ತು. ಶೀಶೆ ಮಹಲ್ ವಿಚಾರದಲ್ಲಿ ಇರ್ಬೋದು. ಯಾಕೆ ಶೀಶೆ ಮಹಲ್ ವಿಚಾರದಲ್ಲಿ ನಾವು ಬಿಜೆಪಿ ಹೇಳೋದು, ಕಾಂಗ್ರೆಸ್ ಹೇಳೋದು ಬಿಟ್ಬಿಡಿ. CAG ರಿಪೋರ್ಟ್ ಕೊಟ್ಟಿದ್ದು ಮುರ್ಮೂರು ಕಳೆದ ನವೆಂಬರಲ್ಲಿ ಕೊಟ್ಟಿದ್ದು 2,791,00,000 ಫಸ್ಟ್ ಎಸ್ಟಿಮೇಷನ್ ಆಯಿತು ಶೀಶೆ ಮಹಲ್ಗೆ. ಬರ್ತಾ 8,66,00,000 ಆಯಿತು. ಅದು ರಿನೋವೇಷನ್ಗೆ ಸಿವಿಲ್ಗೆ ಸರಿ ಇತ್ತು.